ನಾನು ಮುಖನೇ ನೋಡದ ಜನಗಳು ನನ್ನೊಟ್ಟಿಗೆ ನಿಂತ್ಕೊಂಡ್ರು. ನಾಟ್ ದಿಸ್ ಟೈಮ್, ಯು ಆರ್ ಸೆಟ್ 2 times. 2 ತಿಂಗಳು ಅಪ್ಸ್ಕೊಂಡಾಗಿದ್ದೆ. 2 ತಿಂಗಳು ನನ್ನನ್ನು ಜೀವನದಲ್ಲಿ ಒಮ್ಮೆನೂ ನೋಡದ ಜನಗಳು ತುತ್ತು ಹಾಕಿ ಸಲಹೆ ಕಳಿಸ್ಕೊಟ್ರು. 2 ತಿಂಗಳು. ಈ ಸಲನೂ ಅಷ್ಟೇ ದೇವರು ಎಲ್ಲೆಲ್ಲಿಂದನೇ ಕಳಿಸ್ಕೊಟ್ರು ಟು ಪ್ರೊಟೆಕ್ಟ್ ಮೀ ಆ್ಯಂಡ್ ಮೈ ಚಾನಲ್ ಆ್ಯಂಡ್ ಪವರ್ ಫ್ಯಾಮಿಲಿಯನ್ನು. ಎಸ್, ಯು ಸ್ಟುಡ್ ಫಾರ್ ಎ ಟ್ರುತ್. ದಿಸ್ ಈಸ್ ನಾಟ್ ಲೆಟ್ಟಿಂಗ್ ಡೌನ್ ಪವರ್ ಟಿ ವಿ. ಏನಾದರೂ ಪವರ್ ಟಿ ವಿ ಇದು ಸೋತಿದ್ರೆ ಇದರಲ್ಲಿ, ಇದು ಪವರ್ ಟಿ ವಿಯ ಸೋಲಾಗ್ತಾ ಇರಲಿಲ್ಲ, ಸತ್ಯದ ಸೋಲಾಗ್ತಾ ಇತ್ತು, ನ್ಯಾಯದ ಸೋಲಾಗ್ತಾ ಇತ್ತು, ಮನುಷ್ಯತ್ವದ ಸೋಲಾಗ್ತಾ ಇತ್ತು, ಭಾರತೀಯನ ಅಸ್ಮಿತೆಯ ಸೋಲಾಗ್ತಾ ಇತ್ತು. ಇದು ಫ್ರೀಡಮ್ ಆಫ್ ಸ್ಪೀಚ್ ಯಾರಿಗೆ? ಇವರು ಬಾಯಿ ಬಂದಂಗೆ ಮಾತಾಡಿದರೆ, ನಾವು ಲೋಗೋ ಇಟ್ಟಾಗ ಇವ್ರ ಮುಖಕ್ಕೆ ನಾವು ದುಡ್ಡು ಖರ್ಚು ಮಾಡಿ, ನಾವು ಸಂಬಳ ಕೊಟ್ಟು, ನಾವು ಖರ್ಚು ಮಾಡಿ, ಇವರ ಮುಖಕ್ಕೆ ನಾವು ತಗೊಂಡೋಗಿ ಲೋಗೋ ಇಟ್ಟಾಗ ಇವರು ಮಾತಾಡೋದು ಫ್ರೀಡಮ್ ಆಫ್ ಸ್ಪೀಚ್. ಸರಿ, ನಾವು ಕಂಪ್ನಿ ಕಟ್ಟಿ ಬೆಳೆಸಿ 200-300 ಜನ ಫ್ಯಾಮಿಲಿಗೆ ಜೀವನ ಕೊಟ್ಟು ಒಂದು ಗೌರ್ಮೆಂಟ್ ಮಾಡಬೇಕಾದ ಕೆಲಸವನ್ನು ನಾವು ಮಾಡಿ ದುಡ್ದು ಅನ್ನ ಹಾಕಿ ಕಷ್ಟ ಸುಖದಲ್ಲೂ ಹೆಂಗೋ ಚಾನಲ್ ನಡೆಸಿ ಬಂದರೆ ನಾವು ಮಾತಾಡಿದರೆ ಇಟ್ ಈಸ್ ನಾಟ್ ಫ್ರೀಡಮ್ ಆಫ್ ಸ್ಪೀಚ್. ಅದು ಅಹಂಕಾರ ಆಗಿಬಿಡುತ್ತೆ. ಅದು ಸತ್ಯ ಹೇಳಿದರೆ, ಅದು ಸತ್ಯ ಹೇಳಿದರೆ ನಮ್ಮದು ಮಾನಗೆಟ್ಟ ಮಾಧ್ಯಮ ಅಲ್ಲ ಇದು. ಮಾನಗೆಟ್ಟ ಮಾಧ್ಯಮ ಅಲ್ವೇ ಅಲ್ಲ ಪವರ್ ಟಿ ವಿ. ನಾನು ಎಷ್ಟೋ ಸಲ ಲೈವಲ್ಲಿ ಹೇಳಿದ್ದೀನಿ, ಯಾರಿಗಾದರೂ ಬ್ಲ್ಯಾಕ್ ಮೇಲ್ ಮಾಡಿದರೆ, ಯಾರ ಆಫೀಸ್ಗೂ ಒಂದು ಫೈಲ್ ಇಟ್ಕೊಂಡು ಟ್ರಾನ್ಸ್ಫರ್ ಫೈಲ್ ಆ ಫೈಲ್ ಇಟ್ಕೊಂಡು ಹೋಗಿದ್ರೆ, ಯಾವುದೋ ಮಿನಿಸ್ಟ್ರೋ ಯಾರ ಹತ್ರನೂ ಹೋಗ್ಬಿಟ್ಟು ಹೆಲ್ಪ್ ಕೇಳಿದ್ರೆ, ಒಂದು ಆ್ಯಡ್ ರಾಕೇಶ್ ಶೆಟ್ಟಿ ಕೇಳ್ಕೊಂಡು ಹೋಗಿದ್ರೆ ಅಂತ ನೀವು ಪ್ರೂವ್ ಮಾಡಿದರೆ, ಐ ವಿಲ್ ಲೀವ್ ಮೈ ಪವರ್ ಟಿ ವಿ ಕೀ ಹಿಯರ್ ಇಟ್ ಸೆಲ್ಫ್ ಅಂತ. ನಿಷ್ಠುರವಾಗಿ ಮಾತಾಡ್ತೀವಿ. ಯಾಕಂದರೆ ವಿ ಆರ್ ಇನ್ ಟ್ರೂತ್ ಸೈಡ್. ಸತ್ಯವನ್ನು ಕಟುವಾಗಿ ಹೇಳಿದರೆ ಏನು ತಪ್ಪಿದೆ? ಸತ್ಯವನ್ನು ಕಟುವಾಗಿ ಹೇಳಿದರೆ, ಕಟುವಾಗಿ ಕೇಳುವುದು ಯಾರಿಗೆ? ಅನ್ಯಾಯ ಮಾಡಿದವನಿಗೆ ಮಾತ್ರ. ಭಾರಿ ಸ್ಟ್ರಾಂಗ್ ಆಗಿ ಹೇಳ್ತಾನೆ ಇವನು ಅಂತ ಅನಿಸೋದು ಯಾರಿಗೆ? ನೀನು ದುಷ್ಟ, ನೀನು ನೀಚ, ನೀನು ಅಧಮ, ನೀನು ರೇಪಿಸ್ಟು, ನಿನ್ನ ಫ್ಯಾಮಿಲಿ ಹಿಂಗೆ, ನಿನ್ನ ಹುಟ್ಟು ಹಿಂಗೆ, ನಿನ್ನ DNA ಹಿಂಗೆ ಅಂತ ಹೇಳಿದಾಗ ಬೇಜಾರಾಗೋದು ಯಾರಿಗೆ? ಮಾಡಿದವನಿಗೆ. ನಮ್ಮ ಬಗ್ಗೆ 1000 ಬರೆದು ನಮ್ಗೆ ಯಾವುದು ಬೇಜಾರಾಗಿಲ್ಲ. ನಮ್ಗೆ ಯಾವುದು ಬೇಜಾರಾಗಿಲ್ಲ. ನಾವು ಯಾವುದಕ್ಕೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ನಾವು ಯಾವುದಕ್ಕೂ ಬೊಗಳ್ಲಿಕ್ಕೂ ಹೋಗಿಲ್ಲ, ಉಗುಳ್ಲಿಕ್ಕೂ ಹೋಗಿಲ್ಲ. ವಿ ಅಕ್ಸೆಪ್ಟೆಡ್. ಲೆಟ್ ಅಸ್ ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್, ಯೂಸ್ ಇಟ್, ಎಂಜಾಯ್ ಮಾಡಿ.